ನಾನು ಗಿರ್ಜಮ್ಮ ಅಂತ ಹಳೆಕೋಟೆ ವಿಲೇಜ್ ಅವರು. ನನಗೆ ಈ ಇದು ಜಮೀನು ತೊಂದರೆ ಮಾಡ್ತಾಯಿದ್ದಾರೆ. ಇವರು ಪುರುಷೋತ್ತಮನವರು. ನಾವು ಸುಮಾರು ಸರ್ವೆ ನಂಬರ್ 6ರಲ್ಲಿ 40 ವರ್ಷದಿಂದ ಮಾಡ್ತಾಯಿದ್ವಿ. ಅಂದರೆ ಅವಾಗ ಬಂದು ತೊಂದರೆ ಕೊಡೋದು, ಹಳ್ಳ ಮಾಡೋದು, ಬೆಳೆ ಹಿಡ್ದಂಗೆ ಮಾಡೋದು, ಹೆಂಗಸ್ ಬರ್ತಾಳೆ ಅಂತ ದೌರ್ಜನ್ಯ ಮಾಡೋದು, ನನಗೆ ರ್ಯಾಶಾಗಿ ಮಾತಾಡೋದು, ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಈಗ ನಾವಿಲ್ದಾಗ ಬಂದು ಮಣ್ಣೆಲ್ಲ ಆ ಕಡೆ ತಳ್ಳಿದ್ದಾರೆ. ನನಗೆ ಹೊಲ ಮಾಡಿಕೊಡ್ದು ಅಂತ. ನಮಗಿರೋದು ಇಷ್ಟೇ ಹೊಲ, ಇದು ಬಿಟ್ಟರೆ ಬೇರೆ ಇಲ್ಲ. ಅದರಿಂದ ನನಗೆ ಅವ್ರಿಗೆ ನಮ್ಮ ಜಮೀನು ನಮ್ಗೆ ಬಿಡ್ಕೊಡೋಂಗೆ ಮಾಡಬೇಕು. ಮತ್ತು ಎಲ್ಲಾದ್ರೂ ನಾನು ದೊಡ್ಡ ವ್ಯಕ್ತಿಗಳ ಹತ್ರ ಹೋಗಿ ಅವ್ರನ್ನ ನಾವು ಒಂದು ನ್ಯಾಯ ಕೇಳಿದ್ರೆ ಎಲ್ಲ ಅವ್ರ ಕಡೆಗೆ ಮಾತಾಡ್ತಾರೆ. ಎಲ್ಲ ಬರೀ ದುಡ್ಡಲ್ಲೇ ಇದ್ದಾರೆ, ನ್ಯಾಯ ಕೊಡ್ಸೋರು ಯಾರು ಇಲ್ಲ. ಪೊಲೀಸರು ದಿವಸ ಕರೆಸೋದು, ನನ್ನ ಅಲ್ಲಿ ಕುಂಡ್ರಿಸೋದು, ಕರೆಸ್ತೀವಮ್ಮ ಅನ್ನೋದು, ಮತ್ತೆ ಕರೆಸೋದೇ ಇಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ನೀರಿಲ್ಲದೆ, ಊಟ ಇಲ್ಲದೆ ಅಲ್ಲೇ ಇದ್ದು ಎಷ್ಟು ನನಗೆ ಆರೋಗ್ಯ ಜ್ವರ ಎಲ್ಲ ಬಂದು ತುಂಬ ಕಷ್ಟ ಬೀಳ್ತಾಯಿದ್ವಿ. ಇವತ್ತು ಆಮೇಲೆ ದಿವಸ ಕರೆಸೋದು, ಆ ಥರ ಹೇಳೋದು. ನಾನು ಸ್ಟೇಷನ್ಗೆ ಹೋಗಿದ ತಕ್ಷಣ ಈಗ ಹೊರಟ್ರಮ್ಮ ಅನ್ನೋದು, ಮತ್ತು ಬಸ್ ಹತ್ತಿದ ತಕ್ಷಣ ಬಾಮ್ಮ ಬಂದಿದ್ದಾರೆ ಅನ್ನೋದು, ಈ ಥರ ಎಲ್ಲ ಮಾಡಿದ್ರು. ನನಗೆ ಅವರು ನ್ಯಾಯ ಕೊಡಿಸ್ರಿ ಅಂದರೆ ಈ ಥರ ನನಗೆ ಅನ್ಯಾಯ ಮಾಡಿದ್ರು. ಇದು ಪೊಸಿಷನ್ನಲ್ಲಿ 3 ಎಕರೆ ನಾವು ಅರ್ಜಿ ಹಾಕಿದ್ದೀವಿ. ಸೊ ಎಲ್ಲ ಮಾಡ್ಕೊತಾ ಇದ್ವಿ. ಇವಾಗ ಏನು ಮಾಡ್ತಾ ಇದ್ರು? ಅವ್ರು ಬಂದು ಏನು ಹೇಳ್ತಾ ಇದ್ದಾರೆ ಅಂತ? ಅಲ್ಲ, ಇವರು ಕ್ರೆಷರ್ ಅವರು ನಿಮ್ದೇನಿದೆ ತಗೊಂಬ, ನಾನು ತೆಗೆದು ಆಮೇಲೆ ಮಾತೆತ್ತಿದ್ರೆ ವರ್ಷಕ್ಕೆ ದುಡ್ಡು ಕೊಡ್ತೀನಿ, ನೀನು ಬಿಟ್ಟೋಗು. ನನಗೆ ಜಮೀನು ಬೇಕಪ್ಪ, ಜಮೀನಿಲ್ಲ ಅಂತ ನಾನು ಹೇಳಿದ್ರೆ ಇಲ್ಲ, ನಾನು ದುಡ್ಡು ಕೊಡ್ತೀನಿ, ನೀನು ಬಿಟ್ಟೋಗು. ಇದೇ ಮಾತಲ್ಲಿ ಅವರು ನನಗೆ ಟಾರ್ಚರ್ ಕೊಡ್ತಾರೆ. ಮತ್ತು ನನಗೆ ತುಂಬ ಜಮೀನು ಅಂದರೆ ಎಲ್ಲ ಅಗಿಯೋದು, ಹಳ್ಳ ಮಾಡೋದು, ಜಮೀನು ಮಾಡ್ದಂಗೆ ನನಗೆ ತೊಂದರೆ ಮಾಡ್ತಾಯಿದ್ದಾರೆ. ನನಗೆ ಬೆಳಗ್ಗೆ ಬಂದು ಇದು ರೂಮಲ್ಲಿದ್ದರೆ ಈಚೆಗೆ ಎಳೆದು ಆಚೆಗೆ ಹಾಕ್ಬಿಟ್ಟು, ನೀನು ನೋಡಮ್ಮ ಇರ್ಕೂಡ್ದು ಅದರೊಳಗೆ ಹೋಯ್ತಾ ಇರಬೇಕು. ಯಾರು ಅವರು? ಅವ್ರ ಹೆಸರು ವರಲಕ್ಷ್ಮಿ. ಆಮೇಲೆ ನಾವೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀವಿ, ನೀವು ಏನು ಹೇಳಿದ್ರು ನಡೆಯಲ್ಲ ಅಂತ. ಅವನ ಪೊಲೀಸರು ಡಾಕ್ಯುಮೆಂಟ್ಸು ಕರೆಕ್ಟಾಗಿ ತೊಗೊಂಬ ಅಂತ ಹೇಳ್ತಾರೆ. ಆಮೇಲೆ ಅವ್ರದ್ದೇ ಅಮ್ಮ ಅಂತಾರೆ. ನಿಮ್ಮ ಹತ್ರ ಏನೋ ಡಾಕ್ಯುಮೆಂಟ್ಸ್ ಇದಾವೆ. ಅದೇ ದರ್ಖಾಸ್ತು ಹಾಕಿದ್ದೀನಿ, 53 ಇದೆ. ಅದೊಂದು ತಂತು ಅವ್ರಿಗೆ ಕೊಟ್ಬಿಡ್ತೀನಿ. ನಿಮ್ಮ ಹೆಸರಲ್ಲಿ ಹಾಕಿದ್ದೀರಾ? ನನ್ನ ಹೆಸರು. ಎಷ್ಟು ವರ್ಷ ಆಯ್ತು ಹಾಕಿ? ಅಲ್ಲ, ನೀವು 93ಅಲ್ಲಿ ನೀವು ಪೊಸಿಷನ್ ಬಂದ್ರಲ್ಲ, ಅವಾಗ ಕ್ರಷರ್ ಇದ್ವಾ ಅಥವಾ ನೀವು ಏನು ಇರಲಿಲ್ಲ? ಅವಾಗೇನೆ 93ಯಲ್ಲೇ ಹಾಕಿದ್ದೀವಿ. ಕ್ರಷರ್ ಈಗ ರೀಸೆಂಟ್ ಆಗಿ ಆಗಿದ್ದಾರೆ. ಅವಾಗೆಲ್ಲ ಬಂದು ಏನೆಲ್ಲ ಈ ಜಾಗ ಹೆಂಗಿತ್ತು? ಇದೆಲ್ಲ ಹೆಂಗಿತ್ತು? ಜಾಗ ಫೋಟೋ ತೋರಿಸಿದ್ನಲ್ಲ, ಆ ಥರ ತುಂಬ ಬೆಟ್ಟ ಗುಟ್ಟೆ, ಅದರಲ್ಲಿ ತುಂಬ ಕಷ್ಟ ಬಿದ್ದು ಕಲ್ಲುಗಳೆಲ್ಲ ತೆಗಿಯೋದು ಎಲ್ಲ ತುಂಬ ಕಷ್ಟ ಬಿದ್ದು ನಾವು ಜಮೀನು ಮಾಡ್ಕೊಂಡು. ಈಗ ಅವರು ನಿಮ್ಮ ಜಾಗದಲ್ಲಿ ಎಷ್ಟು ಜಾಗದಲ್ಲಿ ಬಂದಿದ್ದಾರೆ ಅಂತ? ಅವ್ರು ನೋಡಿ ಅರ್ಧ ಬಂದಿದ್ದಾರೆ. ಅದೇ ಕಲ್ಲು, ಅವ್ರಿಗೆ ಜಮೀನು ಮುಖ್ಯ ಅಲ್ಲ, ಬಂಡೆ ಹೊಡೆಯೋದು, ಕಲ್ಲು ಹೊಡೆಯೋದು ಇದೇ ಮುಖ್ಯ. ಬೇರೆ ಬೆಳಿಬೇಕು ಅನ್ನೋದು ಏನಿಲ್ಲ ಅವ್ರಿಗೆ. ನಮ್ಮಂಥವ್ರದ್ದು ಕಿತ್ಕೊಳ್ಳೋದು, ಈ ಥರ ಅನ್ಯಾಯ ಮಾಡೋದು, ದೌರ್ಜನ್ಯ ಮಾತೆತ್ತಿದ್ರೆ ರೋಫಾಗಿ ಮಾತಾಡೋದು, ಭಯ ಇಕ್ಸೋದು. ಈಗೇನ ಭಯ ಆಗ್ತಿದೆ ನಿಮಗೆ ಇಲ್ಲಿರಕ್ಕೆ? ಅಲ್ಲ, ಆ ಥರ ಮಾಡಿದ್ರೆ ಒಂದು ಟೈಮ್ ಇಲ್ಲ, ರಾತ್ರಿ ನೋಡಿದ್ರೆ ಕಲ್ಲುಗಳು ಹಾಕಿದ್ದಾರೆ. ಇದರಲ್ಲಿ ಮಲಗಿದ್ರೆ ಹಿಂದ್ಗಡೆಯಿಂದ ಇಶಿದಪ್ಪ ಕಲ್ಲು ಹಾಕಿದ್ದಾರೆ. ಅಲ್ಲ, ನಮ್ಮ ಹುಡುಗ, ಚಿಕ್ಕ ಹುಡುಗ ಒಬ್ಬನು ಬಂದಿದ್ದ. ಆದರೆ ನಾನು ಇದ್ದಂಗೆನೆ ಇಷ್ಟಪ್ಪ ಕಲ್ಲು. ಈಗ ಏನಾಗಬೇಕು ನಿಮಗೆ? ಏನಾಗಬೇಕು ಅಂತ? ನನಗೆ ನ್ಯಾಯ ಕೊಡಿಸ್ಬೇಕು. ನಂಗೆ ಜಮೀನು ಬೇಕು. ನಮಗೆ ಜಮೀನಿಲ್ಲ, ನಮ್ಗೆ ಬೇರೆ ಎಲ್ಲ ಏನು ಬೇಕು. ಅವ್ರು ಯಾವ ಕಡೆಯವರು ಅದು ಕೇಳಿ ಸರ್. ಅಲ್ಲ, ನಿಮಗೆ ನಿಜವಾಗ್ಲೂ ಯಾರು ತೊಂದರೆ ಕೊಡ್ತಾರೆ? ಪುರುಷೋತ್ತಮ. ಈಗ ಅವ್ರು ಏನು ಮಾಡ್ತಾರೆ ಅಂದರೆ, ಪುರುಷೋತ್ತಮ್ ಅಂತ ಹೆಸರು ಕೊಡ್ತಾರೆ, ಸ್ಟೇಷನ್ನಲ್ಲಿ ಶಂಕರ್ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಈ ಥರ ಇವರು ನಾವು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಇನ್ನೊಬ್ರು ಹೋಗಿ ಮಾತಾಡೋದು ಶಂಕರ್ ಅಂತ. ಅದೇನೇನೋ ಒಂದು 5-6 ಹೆಸರುಗಳು ಹೇಳ್ಕೊತಾರೆ. ಅದು ನಾವು ಹೇಳಿರೋ ಕಂಪ್ಲೇಂಟು
ಅದ್ರ ಬಗ್ಗೆ ಅವರು ಬೇರೆ ಥರ ಮಾತಾಡೋದು. ಶಂಕರ್ ಅಂತ ಕೊಟ್ಟಿದ್ದಾರಮ್ಮ, ನೀನು ಸ್ಟೇಷನ್ಗೆ ಬರಬೇಕು, ನಮ್ಮ ಜಮೀನು ನಾನೇನಕ್ಕೆ ನಿಮಗೆ ಏನು ಏನು ಕೇಸ್ ಅದು ದುಡ್ಡಿಗೆ ಯಾಕೆ ಇಸ್ಕೊಬೇಕು ಅಂತ. ಇದು ನಾನೇನಕ್ಕೆ ಸ್ಟೇಷನ್ಗೆ ಬರಬೇಕು ಅಂದರೆ, ಇಲ್ಲ ಅಂದರೆ ಅದೇನು ಕೇಸಮ್ಮ? ಟೆಸ್ಪಾಸ್ ಪಾಸ್ ಅಲ್ಲ, ಅತಿಕ್ರಮ ಪ್ರವೇಶ. ಇಲ್ಲ ಸರ್, ಕಳ್ತನದ ಕೇಸು. ಇಲ್ಲ ಹೇಳಿ ಯಾವುದೋ ಒಂದು ಕೇಸ್ ಹಾಕ್ತೀನಿ, ಕೇಸು ಹಾಕ್ತೀವಿ ಅಂತ ಅವ್ರು ಬೆದರಿಸ್ತಾರೆ. ಬೆದರಿಸ್ತಾರೆ. ನಿಮ್ಮ ಹೆಸರು? ಗಿರಿಜಮ್ಮ. ನಮಸ್ತೆ, ನಮ್ಮ ಹೆಸರು ಭಾಗ್ಯಲಕ್ಷ್ಮಿ ಅಂದ್ಬಿಟ್ಟು. ನಾವು ದೊಡ್ಡಬಳ್ಳಾಪುರ ಮಹಿಳಾ ಸಮಿತಿ ಅಧ್ಯಕ್ಷರು. ಇವಾಗ ಇಲ್ಲಿ ಹಳೆಕೋಟೆಯಲ್ಲಿ ಗಿರಿಜಮ್ಮ ಅನ್ನೋರು ನಿನ್ನೆಯಿಂದ ನಮಗೆ ಅವರು ಅಳು ತೊಳ್ಕೊತಾ ಇದ್ದಾರೆ. ಇಲ್ಲೇನು ಸಮಸ್ಯೆ ಆಗಿದೆ ಅಂತಂದರೆ, ಅವರು ಸ್ಥಳೀಯರವರು, ಅವರು ಈ ಹಳೆಕೋಟೆ ಸೊಸೆಯವರು. ಅವ್ರ ಯಜಮಾನರು ತೀರೋಗಿದ್ದಾರೆ. ಸೊ ಅವರು ಒಂಟಿ ಹೆಣ್ಣಿದ್ದಾರೆ. ಮತ್ತು ಅವರ ಮಗ ಬಂದ್ಬಿಟ್ಟು ಹೊರಗಡೆ ಬೇರೆ ರಾಜ್ಯದಲ್ಲಿ ಇದ್ದಾರೆ. ಇವ್ರದ್ದು ಇಲ್ಲಿ 3 ಎಕರೆ ಜಮೀನು 1993ರಲ್ಲಿ ಅರ್ಜಿ ಹಾಕ್ಕೊಂಡು ಇವರು ಇಲ್ಲಿ ವ್ಯವಸಾಯ ಮಾಡಿಸ್ತಾ ಇದ್ದರು. ಈಗ 1 ವರ್ಷದಿಂದ ಅವರ ಸೊಸೆಗೆ ಡೆಲಿವರಿ ಆಗಿದೆ ಅಂತ ಅಂದ್ಬಿಟ್ಟು ಅವ್ರ ಸೊಸೆ ನೋಡ್ಕೊಳೋಕ್ಕೆ ಅಂತಂತ ಇವ್ರು ಹೋಗಿದ್ದಾರೆ ಅಲ್ಲಿಗೆ. ಆ ಟೈಮಲ್ಲಿ ಇಲ್ಲಿ ಅಕ್ಕಪಕ್ಕದ ಕ್ರಷರವರು ಇವ್ರ ಜಮೀನನ್ನ ಹೊಡಿಬೇಕು ಅನ್ನೋ ಉದ್ದೇಶದಿಂದ ಇವ್ರಿಗೆ ತೊಂದರೆ ಕೊಡ್ತಾ ಬಂದಿದ್ದಾರೆ. ಅಂದರೆ ಜಮೀನಿಗೆ ಮಣ್ಣು ಹಾಕೋದು, ಗುಂಡಿಗಳು ಮಾಡೋದು, ಈ ಥರ ಬಂದಿದ್ದಾರೆ. ಇವರು ಇಲ್ಲೊಂದು ಶೆಡ್ಡು ನಿರ್ಮಾಣ ಮಾಡ್ಕೊಂಡಿದ್ರಂತೆ. ಈಗ ಆ ಶೆಡ್ಡು ಕೂಡ ಎಲ್ಲ ಈ ತೆರವು ಮಾಡಿ ಇವರೇ ಅಂದರೆ ಬೇರೆಯವರು ಬಂದು ಒಂದು ಶೆಡ್ ಹಾಕ್ಕೊಂಡಿದ್ದಾರೆ. ಇವ್ರು ಬಂದು ಆ ಶೆಡ್ಡಲ್ಲಿ ವಾಸ ಇದ್ದರೂ ಕೂಡ ಅವ್ರನ್ನ ಎಳೆದು ಪೊಲೀಸ್ನವರು ಇವತ್ತು ವರಲಕ್ಷ್ಮಿ ಅನ್ನೋರು ಇದು ದೊಡ್ಡಬಳ್ಳಾಂಗ್ಲ ಪೊಲೀಸ್ನವ್ರು ಬಂದ್ಬಿಟ್ಟು ಅವ್ರನ್ನ ಎಳೆದು ಆಚೆ ಬಿಟ್ಟಿದ್ದಾರೆ. ಅವ್ರ ಜಾಗದಿಂದ ಅವ್ರನ್ನೇ ಹೋಗ್ರಿ ಅಂತ ಧಮಕಿ ಹಾಕ್ಬಿಟ್ಟು ಹೋಗಿದ್ದಾರೆ. ಇದಕ್ಕೆ ನೇರವಾಗಿ ಒಂದು ಪಂಚಾಯಿತಿ ಅಧಿಕಾರಿಗಳು, ತಾಲೂಕು ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳನ್ನೇ ನೇರವಾಗಿ ಹೊಣೆ ಆಗಿದ್ದಾರೆ. ಇಲ್ದವ್ರಿಗೆ ಇಲ್ಲಿ ಭಾಳ ಅನ್ಯಾಯ ನಡೀತಾ ಇದೆ. ಇವ್ರಿಗೇನಾದ್ರು ಗಿರಿಜಮ್ಮ ಅವ್ರಿಗೆ ಏನಾರ ಹೆಚ್ಚು ಕಡಿಮೆ ಆದರೆ ನಮ್ಮ ಆಡಳಿತನೇ ನೇರ ಹೊಣೆ ಅಂತ ನಾವೀಗ ಹೇಳ್ತೀವಿ ಸರ್. ಇವ್ರಿಗೆ ಏನಾಗ ಕೂಡ ನಾವು ಬಿಡಲ್ಲ. ಇವ್ರ ಜಮೀನು ಯಾರೇ ಕೂಡ ಕಬಳ್ಸಕ್ಕೆ ನಾವು ಬಿಡಲ್ಲ. ನಿರಂತರವಾಗಿ ಹೋರಾಟ ಮಾಡ್ತೀವಿ. ತಾಲೂಕು ಆಫೀಸ್ ಮುಂದೆನೇ ನಾವು ಉಪವಾಸ ಸತ್ಯಾಗ್ರಹ ಮಾಡೋಕ್ಕೆ ಸರ್ ನಾವು ರೆಡಿ ಇದ್ದೀವಿ ಸರ್. ಅಂದರೆ ಯಾರು ಅನ್ನೋರು ಅವ್ರು ಯಾರು ಇಲ್ಲಿ ಸ್ಥಳೀಕರಲ್ಲ ಸರ್, ಬೇರೆ ಕಡೆಯಿಂದ ಬಂದು ಇಲ್ಲಿ ಕ್ರಷರ್ ಮಾಡ್ತಾ ಇರೋರು. ಅವರು ಇವ್ರಿಗೆ ತುಂಬಾನೇ ಧಮಕಿ ಆಗ್ತಾರೆ. ಈ ಜಾಗನ ಕಬಳ್ಸೋಕ್ಕೆ ಇವ್ರ ಒಂದು ಮಹಿಳೆಗೆ ತುಂಬಾನೇ ಅಂದರೆ ಪೊಲೀಸರ ಸಮೇತ ಹಿಂಸೆ ಕೊಡ್ತಾ ಇದ್ದಾರೆ ಸರ್. ಇದು ಅರ್ಜಿ ಹಾಕಿರೋದನ್ನ ಸಕ್ರಮ ಯಾಕೆ ಮಾಡ್ಕೊಂಡಿಲ್ಲ ಅವರು? ಸರ್ ಇವರು ಸ್ವಲ್ಪ ತಿಳುವಳಿಕೆ ಕಡಿಮೆ ಇದೆ. ಮತ್ತು ಇಲ್ಲಿ ಅವರು ಇಲ್ಲಿಲ್ಲ ಅಂದರೆ 1 ವರ್ಷದಿಂದ ಇಲ್ಲಿಲ್ಲ. ಸಕ್ರಮ ಮಾಡ್ಕೊಳೋ ಟೈಮಲ್ಲಿ 2-3 ಸಲ ಅರ್ಜಿ ಬಿಟ್ಟಿದ್ರು ಕೂಡ ಆ ಟೈಮಲ್ಲಿ ಇವ್ರು ಇಲ್ಲಿಲ್ಲ. ಮಗ ಹೊರಗಡೆ ಇರೋದ್ರಿಂದ ಅಲ್ಲೂ ಇಲ್ಲೂ ಇವರು 2 ಕಡೆ ಓಡಾಡ್ಕೊಂಡಿದ್ದಾರೆ. ಇವಾಗ ಸರ್ ಅವ್ರ ಅರ್ಜಿ ಇದೆ. ಅವರು ಫಾರಂ 53 ಹಾಕ್ಕೊಂಡಿದ್ದಾರೆ. 1994ರಲ್ಲೇ ಅರ್ಜಿ ಹಾಕಿದ್ದಾರೆ. ಅದನ್ನ ಇವಾಗ ಸಕ್ರಮ ಮಾಡಿಕೊಡ್ಬೇಕು. ಸಕ್ರಮ ಮಾಡಿಕೊಟ್ರೆ ಈ ಥರ ಭೂಕಳ್ಳರಿಂದ ಅವರು ತಪ್ಪಿಸ್ಕೊಳಕ್ಕೆ ಒಂದು ದಾರಿ ಆಗುತ್ತೆ ಅವ್ರಿಗೆ. ದಯವಿಟ್ಟು ಇದನ್ನ ಸರ್ಕಾರ ಶೀಘ್ರವಾಗಿ ಮಾಡಬೇಕು ಅಂತ ಕೇಳ್ಕೊತೀನಿ. ಫಲವತ್ತಾಗಿತ್ತು ಈ ಥರ ಭೂಮಿ. 3 ಕಳಿಸ್ಬೇಕು ಸರ್. ನೋಡಿ ಸರ್, ಇದು ಮೊದಲು ಅಂದರೆ ಈ ಕ್ರಷರ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಇದ್ದಂಥ ಈ ಥರ ವಾತಾವರಣ ಈಗ ಇಷ್ಟು ಕಲುಷಿತವಾಗಿದೆ. ಮತ್ತು ಇಲ್ಲಿ ಈ ಹಳೆಕೋಟೆಯಲ್ಲಿ ಏನಾಗಿದೆ, ಇದಕ್ಕೆ ಮುಂಚೆ ನಾವು ಇದ್ರ ಬಗ್ಗೆ ನಮ್ಮ ಮಾನ್ಯ ನ್ಯಾಯಾಧೀಶರು ಕೂಡ ಗಮನಕ್ಕೆ ತಂದಿದ್ದು ಸರ್. ಇದೇ ಒಂದು ವಿಷಯದಲ್ಲಿ ನ್ಯಾಯಾಧೀಶರು ಕೂಡ ಗಮನಕ್ಕೆ ತಂದಿದ್ದು. ಇಲ್ಲಿ ಹಠಾತ್ತಾಗಿ ಏನೋ ಜನ ಸಾವನ್ನಪ್ತಾ ಇದ್ದಾರೆ. ಮತ್ತು ಮಕ್ಕಳು ಓದಿಗೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ ನೀರು ಕೂಡ ಕಲುಷಿತ ಆಗಿದೆ. ಇದ್ರ ಬಗ್ಗೆ ಜಿಲ್ಲಾಡಳಿತ, ನಮ್ಮ ಜಿಲ್ಲಾಧಿಕಾರಿ ಶೀಘ್ರ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಕೇಳ್ಕೊತೀವಿ ಸರ್.